ಉಪ್ಪಿಟ್ಟು ಸಾಫ್ಟಾಗಿ ಬರಲಿ ಅಂತ ನೀರು ಜಾಸ್ತಿ ಹಾಕಿದ್ರೆ ಮುದ್ದೆ ಆಗೋಗುತ್ತೆ. ಅದೇ ನೀರು ಕಡಿಮೆ ಆಯಿತು ಅಂದರೆ ರವೆ ಸರಿಯಾಗಿ ಅರಳಿರೋದಿಲ್ಲ. ಈ ಎರಡು ಮೆಥಡಲ್ಲಿ ಏನಾಗುತ್ತೆ ಅಂದರೆ ನಮಗೆ ಟೆಕ್ಸ್ಚರು ಸಹ ಚೆನ್ನಾಗಿ ಬರೋದಿಲ್ಲ, ಹಾಗೆ ಟೇಸ್ಟು ಸಹ ಚೇಂಜ್ ಆಗುತ್ತೆ. ಈ ಎರಡಕ್ಕೆ ಸೊಲ್ಯೂಷನ್ ಆಗಿ ನಾನು ಈ ದಿನದ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಇದು ಮಾಡೋ ಮೆಥಡು ಸ್ವಲ್ಪ ಚೇಂಜ್, ಆದರೆ ಟೆಕ್ಸ್ಚರ್ ಆಗಲಿ ಟೇಸ್ಟ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ. ಉಪ್ಪಿಟ್ಟು ಇಷ್ಟ ಮಾಡಿದ್ದವರು ಸಹ ಇಷ್ಟ ಮಾಡಿ ತಿಂತಾರೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ವೆಲ್ಕಮ್ ಟು ಮೈ ಚಾನಲ್ ತಾರಾ ಆನ್ ಪಾಯಿಂಟ್. ನಾನಿಲ್ಲಿ 2 ಕಪ್ಪಷ್ಟು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ, ಅಂದರೆ ಮೀಡಿಯಮ್ ಸೈಜ್ ರವಾನ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಸುಮಾರು 4 ನಿಮಿಷದಷ್ಟು ಹುರ್ಕೊಳ್ಳಿ. ತುಂಬ ಕೆಂಪಾಗೋ ತನಕ ಹುರಿಯೋದು ಬೇಡ. ಇದರಲ್ಲಿರೋ ಮಾಯಿಶ್ಚರ್ ಕಂಟೆಂಟ್ ಹೋದರೆ ಸಾಕಷ್ಟೇನೆ. ಯಾಕೆಂದರೆ ಇಲ್ಲಿ ನಾವು 2 ಸಲ ಹುರ್ಕೋಬೇಕಾಗತ್ತೆ. ಹಾಗಾಗಿ ಇದನ್ನು ಹುರಿದಾದ್ಮೇಲೆ ಒಂದು ಬಟ್ಲಿಗೆ ಹಾಕಿ ಎತ್ತಿಟ್ಕೊಳ್ಳಿ. ನಂತರ 1 ಕಪ್ ರವೆಗೆ 3 ಕಪ್ಪಿನ ಅಳತೆನಲ್ಲಿ ನೀರನ್ನು ಒಂದು 6 ಕಪ್ಪಷ್ಟು ಹಾಕ್ಕೊತಾ ಇದ್ದೀನಿ. ಜೊತೆಗೆ ಅರ್ಧ ಕಪ್ ಎಕ್ಸ್ಟ್ರಾ ನೀರು ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ಇಲ್ಲಿ ನಾನು ಹಸಿ ಬಟಾಣಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಏನೂ ತರಕಾರಿ ಹಾಕೋದಿಲ್ಲ ಅಂದರೆ 1 ಕಪ್ಪಿಗೆ 3 ಕಪ್ ಅಳತೆನಲ್ಲಿ ಹಾಕಿದ್ರೆ ಸಾಕು. ಈಗ ನೀರಿಗೆ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ, ಹಾಗೆಯೇ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣದಾಗಿ ಹೆಚ್ಕೊಂಡಿರೋಂಥ ಶುಂಠಿ, ಇದಿಷ್ಟನ್ನು ಹಾಕ್ಕೊಬೇಕು. ಇದು ಬೆಂದು ನೀರು ಚೆನ್ನಾಗಿ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಹಾಗೆಯೇ ನಾನಿಲ್ಲಿ ಅರ್ಧ ಬಟ್ಲು ಬಟಾಣಿ ಯೂಸ್ ಮಾಡ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ನೀರಿಗೆ ಹಾಕ್ಕೊಬೇಕು. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ನಾನು 1 ಕಪ್ ರವೆಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ರೀತಿಯಲ್ಲಿ 6 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ನಾನು ಸಾಸಿವೆ ಜೊತೆಗೆ ಉದ್ದಿನಬೇಳೆ 1 ಸ್ಪೂನು, ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರೋ ಗೋಡಂಬಿ, ಈರುಳ್ಳಿ ಹಾಗೆ ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಮೊದಲಿಗೆ ಸಾಸಿವೆ ಹಾಕ್ಕೊಳ್ಳೋಣ. ಅದು ಸಿಡಿದ ನಂತರ ಅದಕ್ಕೆ ಉದ್ದಿನಬೇಳೆ ಹಾಕ್ಕೊಬೇಕು. ಈ ಉದ್ದಿನಬೇಳೆ ಸ್ವಲ್ಪ ಘಮ ಬರ್ತಿದ್ದ ಹಾಗೆಯೇ ಕರಿಬೇವಿನ ಸೊಪ್ಪು, ಹಾಗೆಯೇ ಈರುಳ್ಳಿ, ಇದು ಎರಡನ್ನೂ ಹಾಕ್ಬಿಟ್ಟು ಈರುಳ್ಳಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಬಾಡಿಸ್ಕೊಬೇಕಾಗತ್ತೆ. ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ನಾನಿಲ್ಲಿ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಜಾಸ್ತಿ ಫ್ರೈ ಆಗಿದೆ, ಆದರೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ನಂತರ ಈ ಗೋಡಂಬಿನ ಹಾಕ್ಕೊಳ್ಳಿ. ಗೋಡಂಬಿ ಮೊದಲೇ ಹಾಕೋಕ್ಕೆ ಹೋಗಬೇಡಿ. ಈ ಗೋಡಂಬಿ ಸ್ವಲ್ಪ ಹುರ್ಕೊಂಡ್ರೆ ಸಾಕು, ತುಂಬಾ ಹುರಿಯೋದೇನು ಬೇಡ. ಈಗ ಇದಕ್ಕೆ ನಾವೇನು ಹುರಿದಿಟ್ಕೊಂಡಿರ್ತೀವಲ್ಲ ರವೆ, ಅದನ್ನು ಹಾಕ್ಬಿಟ್ಟು ಮತ್ತೆ 2 ನಿಮಿಷ ಹುರಿಬೇಕಾಗತ್ತೆ. ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಆ ಎಣ್ಣೆಯಲ್ಲಿ ಕರಿಬೇವಿಂದು ಫ್ಲೇವರು, ಹಾಗೆಯೇ ಈರುಳ್ಳಿದು ಎಲ್ಲ ಫ್ಲೇವರ್ ಬಿಟ್ಟಿರುತ್ತಲ್ಲ, ಅದು ಈ ರವೆಗೆ ಹಿಡ್ಕೊಳ್ಳುತ್ತೆ. ಹಾಗಾಗಿ ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಫ್ಲೇವರ್ ಇರುತ್ತೆ. ನೋಡಿ, ಇಲ್ಲಿ ನಾನು ಹಾಕಿರೋ ಅಂಥ ಬಟಾಣಿ ಎಲ್ಲ ಬೆಂದಿದೆ. ಇವಾಗ ಈ ಕುದಿಯೋ ಸ್ಟೇಜಲ್ಲಿ ಇದ್ದಾಗಲೇ, ಕುದೀತಾ ಇರಬೇಕಾದ್ರೇ ಅದನ್ನು ತೆಗೆದು ಆ ನೀರನ್ನು ನಿಧಾನವಾಗಿ ಹಾಕಿ ಕಲಿಸ್ತಾ ಹೋಗಬೇಕು. ಗಂಟಿಲ್ದಿದ್ದಾಗೆ ನಿಧಾನಕ್ಕೆ ಕಲಿಸ್ತಾ ಹೋಗಬೇಕು. ಇದನ್ನು ಇಲ್ಲಿ ಕೈ ಆಡಿಸೋದನ್ನು ಎಲ್ಲೂ ನಿಲ್ಲಿಸ್ಲಿಕ್ಕೆ ಹೋಗಬೇಡಿ, ಕಲಿಸ್ತಾನೇ ಇರಿ. ಸಂಪೂರ್ಣ ಹಾಕ್ಕೊಂಡಾದ ನಂತರ ಇದನ್ನು ಕಂಟಿನ್ಯೂಸ್ ಆಗಿ ಕಲಿಸ್ಬೇಕು, ಅಂದರೆ ಗಟ್ಟಿ ಆಗ್ತಾ ಹೋಗುತ್ತೆ ಅಲ್ಲಿ ಉಪ್ಪಿಟ್ಟು. ನೀವು ಅಂದ್ಕೊಬೋದು ಇಲ್ಲಿ ನಾವು ರವೆನ ನೀರೊಳಗೆ ಹಾಕ್ತೀವಿ, ಇಲ್ಲಿ ರವೆಗೆ ನೀರು ಹಾಕ್ತಾ ಇದ್ದರೆ ಏನು ವ್ಯತ್ಯಾಸ ಬೀಳುತ್ತೆ ಅಂತ. ಟೇಸ್ಟಲ್ಲಿ ಏನು ವ್ಯತ್ಯಾಸ ಬೀಳ್ದಿರ್ಬೋದು, ಆದರೆ ಟೆಕ್ಸ್ಚರಲ್ಲಿ ವ್ಯತ್ಯಾಸ ಬೀಳುತ್ತೆ. ನಾವು ಈ ರೀತಿ ಹಾಕೋದ್ರಿಂದ ಏನಾಗುತ್ತೆ, ಈ ರವೆ ಮುದ್ದೆ ಆಗೋದಿಲ್ಲ ಮತ್ತು ತುಂಬ ಚೆನ್ನಾಗಿ ಅರಳ್ಕೊಳ್ಳುತ್ತೆ ಕೂಡ. ನಾನು ತೋರಿಸ್ತೀನಿ ಲಾಸ್ಟಿಗೆ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಟೆಕ್ಸ್ಚರ್ ಅಂಥೇಳಿ. ನೋಡಿ, ಇಲ್ಲಿ ಗಟ್ಟಿ ಆಗ್ತಾ ಬಂದಿದೆ. ಈ ಟೈಮಲ್ಲಿ ಇದಕ್ಕೊಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ. ಈ ನಿಂಬೆಹಣ್ಣಿನ ರಸ ಒಳ್ಳೆ ಟೇಸ್ಟ್ ಕೊಡುತ್ತೆ ಉಪ್ಪಿಟ್ಟಿಗೆ. ಮೊದಲೇ ಹಾಕಿ ಕುದಿಸೋದಕ್ಕೆ ಹೋಗಬೇಡಿ. ಒಂದು ಅದ್ರ ಟೇಸ್ಟ್ ಚೆನ್ನಾಗಿರೋದಿಲ್ಲ, ಜೊತೆಗೆ ನ್ಯೂಟ್ರಿಷನ್ ವ್ಯಾಲ್ಯೂ ಸಹ ಕಡಿಮೆ ಆಗುತ್ತೆ ಮೊದಲೇ ಹಾಕಿ ಕುದಿಸೋದ್ರಿಂದ. ಯಾವಾಗಲೂ ಇದನ್ನು ಲಾಸ್ಟಿಗೆ ಹಾಕ್ಕೊಳ್ಳಿ. ತುಂಬ ಗಟ್ಟಿ ಆದಮೇಲೆ ಹಾಕಿದ್ರೆ ಅದು ಸರಿ ಮಿಕ್ಸ್ ಆಗೋಲ್ಲ. ಹಾಗಾಗಿ ಇನ್ನೂ ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ಇರಬೇಕಾದ್ರೇ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ. ಆನಂತರ 1 ಕಪ್ಪಿಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಆ ಅಳತೆಯಲ್ಲಿ ನೀವು
ನಾನಿಲ್ಲಿ 2 ಕಪ್ ತೊಗೊಂಡಿರೋದ್ರಿಂದ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪನೂ ಅಷ್ಟೇನೆ ಯಾವಾಗ್ಲೂ ಮೊದಲೇ ಒಗ್ಗರಣೆಗೆ ಹಾಕಕ್ಕೆ ಹೋಗಬಾರ್ದು. ಯಾಕೆಂದರೆ ಅದನ್ನು ಒಂದು ಸರ್ಟನ್ ಟೆಂಪ್ರೇಚರಲ್ಲಿ ನಾವು ತುಪ್ಪನ ಮಾಡಿರ್ತೀವಿ. ಅದನ್ನು ಮತ್ತೆ ಅದೇ ಟೆಂಪ್ರೇಚರ್ಗೆ ರೀಹೀಟ್ ಮಾಡಬಾರ್ದು. ಅದ್ರ ಟೇಸ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಯಾವಾಗಲೂ ಲಾಸ್ಟಿಗೆ ಹಾಕ್ಕೊಳ್ಳಿ ತುಪ್ಪನ. ನೋಡಿ ಇಲ್ಲಿ ಚೆನ್ನಾಗಿ ಗಟ್ಟಿಯಾಗಿದೆ. ಇದು ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತೀನಿ. ಇದು ನಿಮ್ಗೆಲ್ಲೂ ಮುದ್ದೆ ಆಗೋದಿಲ್ಲ. ಆ ರವೆದು ಟೆಕ್ಸ್ಚರ್ ಕಾಣಿಸ್ತಾ ಇರುತ್ತೆ ನಿಮಗೆ. ತಿನ್ನಕ್ಕಂತೂ ಅಷ್ಟು ಚೆನ್ನಾಗಿರುತ್ತೆ. ಒಮ್ಮೆ ಈ ಥರ ಮಾಡಿ ನೋಡಿ, ತುಂಬಾ ಇಷ್ಟ ಮಾಡ್ತೀರಾ. ಉಪ್ಪಿಟ್ಟು ತಿಂದಿದ್ದವರು ಸಹ ಈ ಉಪ್ಪಿಟ್ಟನ್ನ ಇಷ್ಟ ಮಾಡಿ ತಿಂತಾರೆ. ಅಷ್ಟು ಚೆನ್ನಾಗಿ ಬರುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ನೋಟಿಫಿಕೇಷನ್ ಬೆಲ್ಲನ್ನು ನೀವು ಆನ್ ಮಾಡ್ಕೊಳ್ಳಿಲ್ಲ ಅಂದರೆ ನೋಟಿಫಿಕೇಷನ್ ಬರಲ್ಲ. ಹಾಗಾಗಿ ದಯವಿಟ್ಟು ನೋಟಿಫಿಕೇಷನ್ ಬೆಲ್ಲನ್ನು ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.